ತಾವು ಯಾರೆಂದು ಕೇಳಬಹುದೇ? ನಿಮ್ಮನ್ನು ನೋಡಿದರೆ ಯಾವುದೋ ದೇವ ಪಂಗಡಕ್ಕೆ ಸೇರಿದವರಂತೆ ಕಾಣುತ್ತದೆಯಲ್ಲ? ನಾನು ದೇವನಲ್ಲ, ನಾಗಕುಲಕ್ಕೆ ಸೇರಿದವನು. ತಕ್ಷಕ ಎಂದು ನನ್ನ ಹೆಸರು. ಆಹಾಹಾ, ನಾಗಕುಲವೇ? ಅಬ್ಬಬ್ಬ, ಮೊಟ್ಟ ಮೊದಲ ಬಾರಿ ಒಬ್ಬ ನಾಗನನ್ನು ನೋಡುತ್ತಿದ್ದೇನೆ. ನಿಮ್ಮ ಕುಲದಿಂದಲೇ ನನ್ನ ಕಾರ್ಯವು ನಡೆಯುತ್ತಿದೆ. ಏನು? ನನ್ನ ಕುಲದಿಂದ ನಿಮ್ಮ ಕಾರ್ಯವೇ? ಹಾಗೆಂದರೇನು? ನಾನು ಕಾಶ್ಯಪ. ವೃತ್ತಿಯಲ್ಲಿ ನಾನೊಬ್ಬ ಪಂಡಿತ. ಸರ್ಪಗಳು ಕಚ್ಚಿದರೆ ಔಷಧಿ ನೀಡುವುದರಲ್ಲಿ ನನ್ನ ಬಿಟ್ಟರಿಲ್ಲ. ನಾನು ಒಮ್ಮೆ ಔಷಧಿ ಕೊಟ್ಟೆನೆಂದರೆ ಅದೆಂಥ ಸರ್ಪವು ಕಡಿದರೂ ಮತ್ತೆ ಬದುಕಿ ಬರುತ್ತಾರೆ. ಓಹೋ, ಹೌದೇ? ಅವೆಲ್ಲ ನೀಚ ನಾಗಗಳು ಕಾಶ್ಯಪ. ನಾನು ನಾಗಕುಲದಲ್ಲಿ ಅತ್ಯಂತ ಶ್ರೇಷ್ಠವಾದ ನಾಗಗಳಲ್ಲಿ ಒಬ್ಬ. ನಾನು ಯಾರನ್ನಾದರೂ ಕಚ್ಚಿದರೆ ಕಚ್ಚಿಸಿಕೊಂಡವರು ಕ್ಷಣ ಮಾತ್ರದಲ್ಲೇ ಮರಣವನ್ನು ಹೊಂದುತ್ತಾರೆ. ಹೌದೇ? ಅದೆಂತಹ ಶ್ರೇಷ್ಠ ನಾಗನೇ ಆಗಿದ್ದರೂ ಎಲ್ಲದಕ್ಕೂ ನನ್ನ ಬಳಿ ಪರಿಹಾರವಿದೆ. ಔಷಧಕ್ಕೆ ಬಗ್ಗದ್ದು ನನ್ನ ಮಂತ್ರಶಕ್ತಿಗೆ ಬಗ್ಗುತ್ತದೆ. ಅದು ಗೊತ್ತೇ? ಇರಲಿ ಇರಲಿ ಕಾಶ್ಯಪ, ನಿನಗೆ ನನ್ನ ಬಗ್ಗೆ ತಿಳಿದಿಲ್ಲ ಎಂದು ಕಾಣುತ್ತದೆ. ನಾನೀಗ ಒಂದು ಪ್ರಮುಖವಾದ ಕಾರ್ಯಕ್ಕೆ ಹೊರಟಿದ್ದೇನೆ. ಹಾಗಾಗಿ ನಿನ್ನ ಜೊತೆ ಹೊರಟಲು ನನ್ನಲ್ಲಿ ಸಮಯವಿಲ್ಲ. ಅದೇನದು ಅಂತಹ ಪ್ರಮುಖ ಕಾರ್ಯ? ಹೌದಲ್ಲ, ನಿನ್ನ ಪ್ರತಿಭೆಯನ್ನು ಪ್ರದರ್ಶಿಸಲು ಒಂದು ಒಳ್ಳೆಯ ಅವಕಾಶವಿದೆ. ನಾನು ಹೋಗಿ ಇಂದು ಪರೀಕ್ಷಿತ ಮಹಾರಾಜನನ್ನು ಕಚ್ಚಲಿದ್ದೇನೆ. ನನ್ನಿಂದಾಗಿಯೇ ಆತನ ಮರಣ. ಇದು ವಿಧಿ ಲಿಖಿತ. ನಿನಗೇನಾದರೂ ಸಾಧ್ಯವಿದ್ದರೆ ನಾನು ಕಚ್ಚಿದ ಬಳಿಕ ಪರೀಕ್ಷಿತ ಮಹಾರಾಜನನ್ನು ಬದುಕಿಸು ನೋಡೋಣ. ಅಯ್ಯೋ, ಅದು ಯಾವ ಕಷ್ಟದ ಕಾರ್ಯ? ನಡೆಯಿರಿ, ನಾನು ನಿಮ್ಮ ಜೊತೆ ಬರುತ್ತೇನೆ. ನೀವು ಕಚ್ಚಿ, ನಾನು ಬದುಕಿಸುತ್ತೇನೆ. ಆಗ ಮಹಾರಾಜರು ನನಗೆ ವಜ್ರ ವೈಡೂರ್ಯಗಳನ್ನು ಕೊಟ್ಟು ಗೌರವಿಸುತ್ತಾರೆ. ನನ್ನ ಬದುಕಿಗೂ ಒಂದು ದಾರಿಯಾಗುತ್ತದೆ ಅಲ್ಲವೇ? ಇಲ್ಲಿ ಸುಮ್ಮನೆ ನಿಂತು ಮಾತನಾಡುವ ಬದಲು ನಾನು ಸುಖವಾಗಿ ಬಾಳುತ್ತೇನೆ. ಬನ್ನಿ. ನೋಡು ಕಾಶ್ಯಪ, ನಾನಿಲ್ಲಿ ನಿನಗೆ ತಮಾಷೆ ಮಾಡುತ್ತಿಲ್ಲ. ಆ ಉದ್ದೇಶವೂ ನನಗಿಲ್ಲ. ನಾನು ನಿಜಕ್ಕೂ ಶೃಂಗೇಯ ಶಾಪವನ್ನು ಈಡೇರಿಸಿ ಪರೀಕ್ಷಿತ ರಾಜನನ್ನು ಕೊಲ್ಲಲೆಂದೇ ಹೋಗುತ್ತಿದ್ದೇನೆ. ನಾನೆಲ್ಲಿ ಹಾಸ್ಯ ಮಾಡಿದೆ? ನಿಮ್ಮ ಬಗ್ಗೆ ಹಾಸ್ಯ ಮಾಡುವಷ್ಟು ದೊಡ್ಡವ ನಾನಲ್ಲ. ಪರೀಕ್ಷಿತ ಮಹಾರಾಜರನ್ನು ಬದುಕಿಸಿ ಅವರಿಂದ ಧನವನ್ನು ಪಡೆಯುವ ಆಸೆಯಿಂದ ನಿಮ್ಮೊಂದಿಗೆ ಬರುತ್ತೇನೆಂದೆ. ನಿನಗಿನ್ನು ನನ್ನ ಶಕ್ತಿಯ ಅರಿವಿಲ್ಲ ಕಾಶ್ಯಪ. ನಾನು ಯಾರನ್ನಾದರೂ ಕಚ್ಚಿದರೆ ಅವರು ಮತ್ತೆ ಬದುಕಿ ಬರಲು ಸಾಧ್ಯವೇ ಇಲ್ಲ. ಕಾರ್ಕೋಟಕ್ಕಿಂತ ಕಟು ನನ್ನ ವಿಷ. ಪರೀಕ್ಷಿತ ಮಹಾರಾಜನನ್ನು ಉಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಇದು ವಿಧಿ ಲಿಖಿತ. ತಕ್ಷಕರೇ, ನನಗೆ ನಿಮ್ಮ ಶಕ್ತಿಯ ಬಗ್ಗೆ ಅಪನಂಬಿಕೆ ಇಲ್ಲ. ಬದಲಿಗೆ ನಾನೇನೆಂಬುದು ನನಗೆ ತಿಳಿದಿದೆ. ಎಂಥ ವಿಷವಾದರೂ ನಿವಾರಿಸುವ ಶಕ್ತಿ ನನಗಿದೆ. ಹೀಗಾಗಿ ಹಾಗೆ ಹೇಳಿದೆ. ನೀವು ವೃಥಾ ಭಾವಿಸಬಾರದೆಂದು ಬೇಡಿಕೊಳ್ಳುತ್ತೇನೆ. ಅಂದರೆ ನೀನು ನನ್ನ ವಿಷವನ್ನು ಕೂಡ ನಿವಾರಿಸುತ್ತೀಯೇ? ಅನುಮಾನವೇ ಬೇಡ. ನಾಗನಾದ ನನಗೆ ನೀನು ಹೀಗೆ ಹೇಳುತ್ತಿರುವೆಯಲ್ಲ. ನಿನ್ನ ಉದ್ದಟತನ ನನಗೆ ಸಿಟ್ಟನ್ನು ತರಿಸುತ್ತಿದೆ. ನೀವು ಸಿಟ್ಟು ಮಾಡಿಕೊಳ್ಳಬೇಡಿ ಎನ್ನಲಾರೆ. ಆದರೆ ನನ್ನ ವಿದ್ಯೆಯನ್ನು ಉದ್ದಟತನ ಎನ್ನಬೇಡಿ. ನಾನು ಸಹ ಹಿಮಾಲಯದ ಮಹಾತ್ಮರಿಂದ ಶ್ರದ್ಧೆಯಿಂದ ಸ್ವಶಕ್ತಿಯಿಂದ ವಿದ್ಯೆಯನ್ನು ಸಂಪಾದಿಸಿದ್ದೇನೆ. ನಾನು ಕೂಡ ನನ್ನ ಕ್ಷೇತ್ರದಲ್ಲಿ ಸಿದ್ಧಹಸ್ತನೇ. ಹೌದೇ? ಹಾಗಿದ್ದರೆ ನಮ್ಮಿಬ್ಬರ ಮಧ್ಯೆ ಪರೀಕ್ಷೆಯೇ ನಡೆದು ಹೋಗಲಿ. ನೋಡೋಣವೇ, ನಿನಗೆ ನನ್ನನ್ನು ಎದುರಿಸುವ ಶಕ್ತಿ ಇದೆಯೇ? ನಿಮ್ಮನ್ನು ನಾನು ಅವಮಾನ ಮಾಡುತ್ತಿಲ್ಲ. ಆದರೆ ನನ್ನನ್ನು ನಾನು ಸಮರ್ಥಿಸಿಕೊಳ್ಳದಿದ್ದರೆ ನಾನು ಕಲಿತ ವಿದ್ಯೆಗೆ ಅವಮಾನವಲ್ಲವೇ? ನಡೆ ಹಾಗಿದ್ದರೆ. ಎಲೈ ಕಾಶ್ಯಪರೇ, ನಿಮಗೆ ನಿಮ್ಮ ವಿದ್ಯೆಯ ಬಗ್ಗೆ ಬಹಳ ಅಹಂಕಾರವಿದೆಯಲ್ಲವೇ? ಹಾಗಿದ್ದರೆ ನಾನು ಈ ಮರವನ್ನು ನನ್ನ ಉಸಿರಿನಿಂದ ಭಸ್ಮ ಮಾಡುತ್ತೇನೆ. ನಿಮಗೆ ಮತ್ತೆ ಜೀವಂತಗೊಳಿಸುವ ಶಕ್ತಿ ಇದೆಯೇ? ತಕ್ಷಕರೇ, ಖಂಡಿತವಾಗಿಯೂ ಈ ವೃಕ್ಷವನ್ನು ನಿಮ್ಮ ವಿಷದಿಂದ ಮುಕ್ತಗೊಳಿಸಿ ಅದಕ್ಕೆ ಮರುಜೀವ ಬರುವಂತೆ ಮಾಡುವ ಶಕ್ತಿ ನನ್ನಲ್ಲಿದೆ. ಏನಾಗುತ್ತದೆಯೋ ನೋಡೋಣ. ಅಲ್ಲ,
ಏನು ಹೇಳಲಿ ನಾನು ನಿನ್ನ ಹುಂಬತನಕ್ಕೆ? ಸುರ ಅಸುರರು ಸೇರಿ ದೇವತೆಗಳೇ ನನ್ನ ವಿಷಕ್ಕೆ ಅಂಜುವಾಗ ಏನೂ ಆಗದವನಂತೆ ಮಾತನಾಡುತ್ತಿರುವೆಯಲ್ಲ. ನಿನ್ನದೇನು ಮೂಢತನವೋ ಅಥವಾ ನೀನೇ ಬುದ್ಧಿಗೇಡಿಯೋ? ಏನು ಹೇಳಲಿ ನಾ? ತಿಳಿಯಿತೆ ಕಾಶ್ಯಪ, ನನ್ನ ವಿಷದ ಪ್ರಭಾವ. ಹಸಿರಿನಿಂದ ಕಂಗೊಳಿಸುತ್ತಿದ್ದ ವೃಕ್ಷವು ಈಗ ಎಲ್ಲಿದೆ? ಭಸ್ಮೀಭೂತವಾದ ಇದನ್ನು ನೀನು ನಿನ್ನ ಮಂತ್ರದಿಂದಲೋ ತಂತ್ರದಿಂದಲೋ ಮತ್ತೆ ಜೀವಂತಗೊಳಿಸುವೆಯಾ? ಎಲೈ ಮೂಢ, ಇದು ಸಾಧ್ಯವಾಗುವ ಮಾತೆ? ನಾನೇನು ಎಂಬುದು ನಿನಗೆ ಈಗಲಾದರೂ ಅರ್ಥವಾಯಿತೆ. ಸುಮ್ಮನೆ ಅದೇನೋ ಬಡಾಯಿ ಕೊಚ್ಚಿಕೊಂಡೇಯಲ್ಲ. ಈಗ ಏನು ಹೇಳುತ್ತೀಯ? ನಡೆ ನಡೆ, ಸುಮ್ಮನೆ ನಿಮ್ಮ ಹಳ್ಳಿ ಮಂದಿಗೆ ಗಿಡಮೂಲಿಕೆಗಳನ್ನು ಕೊಡು. ಜ್ವರವೋ ಉದರಬೇನೆಯೋ ಎಂದು ಬಂದವರಿಗೆ ಕಷಾಯ ಮಾಡಿಕೊಡು. ಅದು ಬಿಟ್ಟು ನನ್ನಂತವನೆದುರಿಗೆ ನಿನ್ನ ಸಾಮರ್ಥ್ಯವನ್ನು ಕೊಚ್ಚಿಕೊಳ್ಳಬೇಡ. ಆಗಲಿ, ನೀವು ಹೇಳಿದಂತೆಯೇ ಮಾಡುತ್ತೇನೆ. ಆದರೆ ನಾನು ಇನ್ನೂ ನನ್ನ ಕಾರ್ಯವನ್ನು ಮಾಡಿಲ್ಲವಲ್ಲ. ಅಷ್ಟು ಬೇಗ ನನ್ನ ಬಗ್ಗೆ ವ್ಯಂಗ್ಯ ಮಾಡುತ್ತಿರುವರಲ್ಲ ನೀವು. ಬುದ್ಧಿವಂತನಾದವನು ಪ್ರತ್ಯಕ್ಷವಾಗಿ ಕಂಡರೂ ಪರಾಂಬರಿಸಿ ನೋಡುತ್ತಾನೆ ಎಂಬ ಮಾತಿದೆ. ಸೈರಿಸಿ ತಕ್ಷಕ, ಸೈರಿಸಿ. ನಾನೇನೇ ಸೈರಿಸಿಕೊಂಡರು ಅಷ್ಟೇ ಕಾಶ್ಯಪ. ಏನೂ ಪವಾಡ ನಡೆಯದು ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ಏಕೆಂದರೆ ನನ್ನ ಹಾಲಾಹಲದ ವಿಶೇಷವೇ ಅಂತಹದು. ಹಾ, ಈಗೇನೆನ್ನುವಿರಿ ತಕ್ಷಕ ಮಹಾಶಯರೇ? ಅದ್ಭುತ, ಅಮೋಘ, ಅತಿಶಯ! ಇಂತಹದೊಂದು ಸೋಜಿಗವನ್ನು ನನ್ನ ಜೀವಮಾನದಲ್ಲಿಯೇ ಕಂಡಿರಲಿಲ್ಲ. ನನಗೆ ನನ್ನ ಕಣ್ಣುಗಳನ್ನೇ ನಂಬಲಾಗುತ್ತಿಲ್ಲ. ಇದೆಂತು ಸಾಧ್ಯ? ನನ್ನ ವಿಷಕ್ಕೆ ಪ್ರತಿ ವಿಷವೇ ಇಲ್ಲ ಎಂದುಕೊಂಡಿದ್ದನಲ್ಲ. ನೀನು ಈ ಮರವನ್ನು ಮೊದಲಿನಂತೆಯೇ ಚಿಗುರಿಸಿಬಿಟ್ಟೆ.